ಯಾದಗಿರಿ ತಾಲೂಕಿನ ಬಳ್ಚಕ್ರ ಗ್ರಾಮದಲ್ಲಿ ಸುಮಾರು 15-20 ದಿವಸದಿಂದ ಧಾರಾಕಾರ ಮಳೆಗೆ ಇವತ್ತು ಮುಖ್ಯ ರಸ್ತೆಯಲ್ಲಿರತಕ್ಕಂಥ ಈ ಓಣಿ ಸಂಪೂರ್ಣ ಜಲವೃದ್ಧಿ ಆಗಿ ಇವತ್ತಿನ ದಿವಸ ಜನರು ಏನದಂದ್ರೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದು ನೀರು ನಿಂತು ಪಾಚುಗಟ್ಟಿಗೆಸಿ ಸ್ಮೆಲ್ ಬಂದ ಕೇಸಿ ಏನದ ರೋಗ ರುಜಿನ ಬರತಕ್ಕಂಥ ಸಂದರ್ಭದ ಸಂಬಂಧಪಟ್ಟವರು ಗ್ರಾಮಸ್ಥರು ಎಲ್ಲರೂ ಸಂಬಂಧಪಟ್ಟವ್ರಿಗೆ ಅರ್ಜಿ ಕೊಟ್ಟರು ಕೂಡ ಯಾರೊಬ್ಬರು ಈ ಕಡೆ ಬರದಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದ ಕೇಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ನೀರನ್ನು ಸ್ಥಳಾಂತರ ಮಾಡಿ ಇವರಿಗೆ ರೋಗ ಬರದಂತೆ ಎಚ್ಚರ ವಹಿಸಬೇಕು. ನಾಳೆಗೆ ಏನಾದರೂ ರೋಗ ರುಜಿನ ಬಂದು ಏನಾದರೂ ಆದರೆ ಅದಕ್ಕೆ ನೇರ ಜಿಲ್ಲಾಡಳಿತ ಸಂಬಂಧಪಟ್ಟ ರಾಜಕಾರಣಿಗಳೇ ಹೊಣೆ ಹೊರಬೇಕಾಗ್ತಕ್ಕಂಥದ್ದು. ಇಲ್ಲದಿದ್ದರೆ ಇದು ಯಾದಗಿರಿ ಟು ರಾಯಚೂರಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಿದೆ. ಗ್ರಾಮದಲ್ಲಿ ಸತತ 15-20 ದಿನಗಳಿಂದ ನಿರಂತರ ಮಳೆಯಿಂದ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ತೆಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ಪೂರ ನೆಲ ಸಮಾನವಾಗಿ ಮನೆಯಲ್ಲಿ ನೀರು ಹೋಗ್ಕೊಂಡು ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗಿದೆ. ಮಲಗಲು ಜಾಗವಿಲ್ಲದೆ ಗುಡಿ ಗುಂಡಾಂತರ ಶಾಲೆಗಳಲ್ಲಿ ಮಲಕಂತ ಅವರಿಗೆ ಭಾಳ ತೊಂದರೆ ಆಗಿದೆ. ದವಸ ಧಾನ್ಯಗಳು ತೊಯ್ದು ನೂರುಚ್ಚನಾಗಿದ್ದೇವೆ. ಅದಕ್ಕೆ ಕೂಡಲೇ ಪರಿಹಾರ ಕೊಡಬೇಕು. ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರು ಭೇಟಿ ಕೊಡಬೇಕು. ಇಲ್ಲಿ ಇರ್ತಕ್ಕಂಥ ಆಡಳಿತಾಧಿಕಾರಿಗಳು ಭೇಟಿ ಕೊಡಬೇಕು. ಇಲ್ಲಿ ಯಾವುದೇ ಕೂಡ ಕೆಲಸ ಆಗಿಲ್ಲ. ತಕ್ಷಣ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಗ್ರಾಮಸ್ಥರಿಗೆ ನೆರವು ಆಗಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ.